ನಮ್ ರಘುವಣ್ಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ತಾವು ಏನ್ ರಘುವಣ್ಣ ಬಾಣ ಇಲ್ಲಿ. ನಿಜವಾಗ್ಲೂ ರಘುವಣ್ಣ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಈಗಲೂ ಒಮ್ಮೆ ಸಾಯಿಸ್ಬಿಡತ್ತಾಗೆ ಮಾತಾಡ್ತೀನಿ ಅತ್ತಿಕ ರಘುವಣ್ಣ. ಇಲ್ಲಿ ಇನ್ನ ನಮ್ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇಲ್ಲ ಇನ್ನ ಬಂದಿಲ್ಲ ಅವನು. ನನ್ ಮನೆಗೆ ಬರಲ್ಲ. ಯಾಕೆಂದ್ರೆ ನಾನೇ ಅವ್ರ ಮನೆಗೆ ಊಟಕ್ಕೆ ಬರೀ ಊರಿಗೆ ತಿಂಡಿ ಊಟ ಹಾಕ್ಸ್ಬಿಡ್ತಾರೆ ಆಮೇಲೆ. ಅಷ್ಟೊಂದು ಟಾಪ್ ಆಯ್ತಾರೆ ಅಂದ್ಮೇಲೆ ಬರಲ್ಲ ಅಣ್ಣ, ಸತ್ಯಾಲು ಬರಲ್ಲ. ಬೇಜಾರು ಹಿಂಸೆ ಕೊಟ್ಟವನೆ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರಿತಾ ಇದ್ದೀನಿ. ನಾನ್ ತೋರ್ಸ್ಕೊಟ್ಟೆ ಅಣ್ಣ ಹಿಂಸೆ ಅಂತಾರೆ ಕಣ್ರಿ. ಪ್ರಿನ್ಸಿಪಲ್ ಬೆಲೆ ಇದೆ ಹೆಂಗೆ ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದಾರೆ, ಮಂಗಳೂರಲ್ಲಿದ್ದಾರೆ ಇವತ್ತು. ಸರಿ ಆಯ್ತು, ಸಕ್ಕತ್ ಖುಷಿ ಆಯ್ತು. ನೀವು ಕೂತ್ಕೋಣ. ಈಗ ನೋಡ್ರೆ ಭಯ ಆಯ್ತದ ನಿಮಗೆ. ಹೆಣ್ಣು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಎಗರ್ ಮೇಲೆ ಇಟ್ಕೊಂಡಿರ್ತಾರೆ. ನಾವು ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗಾಬರಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಅಂದ್ರೆ ಹರಡೋ ಮಗ ಬಂದು ಅಂಕೆಲು ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ ಕರೀತಂಗೆ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಷರ್ ಇದ್ರೂ ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ನಾನ್ ನಿಜವಾಗ್ಲೂ ಸುಮ್ನೆ ಒಂದು ಫ್ಲೋಲ್ ಹೇಳ್ಬಿಟ್ಟಿದ್ದೆ ಒಂದು ಸಾಂಗು. ದೊಡ್ಡವ ಆಸೆ ಕೊಟ್ಟು ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಅದು ಸಖತ್ ವೈರಲ್ ಆಗಿತ್ತು, ನಂಗೆ ಸಖತ್ ಖುಷಿ ಆಯ್ತು. ಎಂಕವು ಎಷ್ಟು ಕಾವು ಅವ್ರು ಬಂದು ಮಾತಾಡ್ತಾರೆ, ಮಾತಾಡಿ ಕಾವು ಅವರೇ. Yes, sir. Thank you so much.